ಏನು ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂಥ BY ವಿಜಯೇಂದ್ರ ಅವರಿಗೆ ಶಕ್ತಿ ತುಂಬ ಹಿನ್ನೆಲೆಯಲ್ಲಿ ಏನು ದಾವಣಗೆರೆಯಲ್ಲಿ ಒಂದು ಸಭೆ ಮಾಡಬೇಕಂತೇಳಿ ಏನು ಈಗಾಗಲೇ BY ವಿಜಯೇಂದ್ರ ಅವರ ಪರವಾಗಿರುವಂತಹ ಮಾಜಿ ಶಾಸಕರು ಸಚಿವರು ಒಂದು ಸಭೆ ಸೇರಲು ನಿರ್ಧರಿಸಿರುವಂಥದ್ದು. ಏನು ಈ ಪೂರ್ವಭಾವಿ ಸಭೆ ಹಿನ್ನೆಲೆಯಲ್ಲಿ ಸಭೆಗೂ ಮುನ್ನ ಏನು ಟೆಂಪಲ್ ರನ್ನನ್ನು ಸಹ ಆರಂಭಿಸಿರುವಂಥದ್ದು ತಾವೀಗ ದೃಶ್ಯದಲ್ಲಿ ನೋಡ್ತಿರ್ಬೋದು. ಏನು ಪ್ರಮುಖ ಮಾಜಿ ಶಾಸಕರು ಸಚಿವರುಗಳು ಮತ್ತು BY ವಿಜಯೇಂದ್ರ ಅವರ ಆಪ್ತರು ಏನು ಈಗಾಗಲೇ ನಗರದ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿ ಆಶೀರ್ವಾದ ಪಡೆಯುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಏನು ಬಾತಿಯಲ್ಲಿ ಅಂದರೆ ಹರಿಹರ ತಾಲೂಕಿನ ಬಾತಿಯಲ್ಲಿರುವಂತಹ ರೇವಣಸಿದ್ದೇಶ್ವರ ಸ್ವಾಮಿ ಮಠಕ್ಕೆ ಭೇಟಿ ಕೊಟ್ಟು ಅಲ್ಲಿಯೂ ಸಹ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆಯುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇದಾದ ನಂತರ ಈಗ ಮುಂದೆ ಅವನು ಖಾಸಗಿ ಹೋಟ್ಲಿನಲ್ಲಿ ಒಂದು ಸಭೆಯನ್ನು ಸಹ ಮಾಡ್ತಾರೆ. ಆ ಸಭೆಯಲ್ಲಿ ಮುಂದಿನ ಅಂದ್ರೇನು ವಿಜಯೇಂದ್ರ ಅವರ ಕುರಿತಾಗಿ ಮಾಡುವಂಥ ಸಮಾವೇಶದ ಏನು ಚರ್ಚೆ ಪೂರ್ವಭಾವಿ ಸಿದ್ಧತೆ ಚರ್ಚೆಯನ್ನು ಸಹ ಮಾಡ್ತಾರೆ. ವಿಜಯೇಂದ್ರ ಅವರಿಗೆ ಯಾವ ರೀತಿ ಬಲ ತುಂಬಬೇಕು ಅನ್ನುವಂಥ ಒಂದು ಸಾಕಷ್ಟು ವಿಚಾರಗಳು ಸಹ ಅಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆಗಳಿರುವಂಥದ್ದು. ಅದರ ಜೊತೆಗೆ ಏನು ಈಗಿನ ಸದ್ಯದ ಬೆಳವಣಿಗೆಗಳು ಅಂದರೆ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಸಹ ರಾಜ್ಯದಲ್ಲಿ ಆಗ್ತಿರುವಂಥದ್ದು. ಸೊ ಆ ವಿಚಾರವಾಗಿ ಏನು ಚರ್ಚೆಗಳನ್ನು ಮಾಡಿ ಏನು ಅದ್ರ ಕುರಿತಾಗಿ ಸಾಕಷ್ಟು ಚರ್ಚೆ ಆಗುವಂಥ ಸಾಧ್ಯತೆಗಳಿರುವಂಥದ್ದು. ಸೊ ಇಲ್ಲಿ ಏನು ಮಾಜಿ ಶಾಸಕರು ಅಂತ ಸೊ ಅವ್ರನ್ನ ಸಹ ಮಾತಾಡ್ತಾ ಹೋಗ್ತೀನಿ. ಸರ್, ಏನೇನು ಸಭೆಯಲ್ಲಿ ಏನೇನು ಚರ್ಚೆ ಆಗೋ ಸಾಧ್ಯತೆ ಇಲ್ಲ? ಸಭೆಯಲ್ಲಿ ಇಲ್ಲಿ ಬಂದಿರತಕ್ಕಂಥ ಮಾಜಿ ಮಂತ್ರಿಗಳು ಮಾಜಿ ಶಾಸಕರ ಒಟ್ಟಾರೆ ಅಭಿಪ್ರಾಯವನ್ನು ಕ್ರೋಢೀಕರಣ ಮಾಡ್ತೀವಿ. ಈ ರಾಜ್ಯದಲ್ಲಿ ಪಕ್ಷವನ್ನು ಯಾವ ರೀತಿ ಕಟ್ಟಬೇಕು ಮತ್ತು ಮಾಜಿ ಶಾಸಕರು ಅಂದ ತಕ್ಷಣ ಸುಮ್ಮನೆ ಮನೇಲಿ ಕೂತ್ಕೊಳ್ಳೋರಲ್ಲ, ಅವರು ಕೂಡ ಮುಂದೆ ಎಲ್ಲ ಆಲಿಗಳಾಗಿ ಬರ್ತಕ್ಕಂಥವ್ರು. ಅವ್ರಿಗೂ ಜವಾಬ್ದಾರಿ ಇದೆ. ಅವ್ರನ್ನೂ ಸಾವಿರಾರು ಜನ ಕಾರ್ಯಕರ್ತರು ಅವ್ರು ನಂಬಿದ್ದಾರೆ. ಮತ್ತು ನಮ್ಮ ಪಕ್ಷ ಭಾಳ ದೊಡ್ಡದಿದೆ, ನಮ್ಮ ಮೇಲೂ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಹಂಗಾಗಿ ನಾವು ಈ ಸಭೆಯಲ್ಲಿ ಅನೇಕ ನಿರ್ಣಯಗಳನ್ನು ಮಾಡೋದಿದೆ. ಚರ್ಚೆಗಳ ಮೂಲಕ ಅಭಿಪ್ರಾಯ ತಗೊಂಡು ಆನಂತರ ಮುಂದಿನ ವಿಷಯಗಳನ್ನ ತಮಗೆಲ್ಲ ತಿಳಿಸ್ತೀವಿ ನಾವು. ಸರ್, ಈ ಸಭೆ ಮೂಲಕ ಯತ್ನಾಳ್ ಅವ್ರಿಗೆ ಏನಾದರೂ ಸಂದೇಶ ಕೊಡೋಕೆ ಹೋಗ್ತಿದ್ರೆ ಹೇಗೆ ಅಂತ? ಇಲ್ಲ, ಯತ್ನಾಳ್ ಅವರು ನಮ್ಮ ನಾಯಕರು, ಅವ್ರು ಹಿರಿಯರಿದ್ದಾರೆ. ಅವ್ರ ಬಗ್ಗೆ ಮಾತ್ರ ನಮ್ಮ ಮನೇಲಿ ನಮ್ಮವ್ರನ್ನೇ ನಾವು ಬಯೋಕ್ಕಾಗತ್ತಾ? ನಮ್ಮ ಪಕ್ಷ ಕಟ್ಟಿಕೊಳ್ಬೇಕು. ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪಕ್ಷ ಕಟ್ಟಿ ಮುಂದೆ ಸರ್ಕಾರ ಬರೋದಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲಕ್ಕೂ ನಾವೆಲ್ಲರೂ ಕೂಡ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಗಳು. ಅಂದರೆ ಸರ್, ಈಗ ಯತ್ನಾಳ್ ಮತ್ತು ವಿಜಯೇಂದ್ರ ಅವ್ರ ನಡುವಿನ ಏನು ಈ ಮುಸುಕಿನ ಗುದ್ದಾಟ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿರುವಂಥದ್ದು. ಸೊ ತಾವೀಗ ವಿಜಯೇಂದ್ರ ಅವರಿಗೆ ಶಕ್ತಿ ತುಂಬುವ ವಿಚಾರದಲ್ಲಿ ಸಭೆ ಮಾಡ್ತಿರುವಂಥದ್ದು. ಸೊ ಈ ಮುಖಾಂತರ ಏನಾದರೂ ಅವರಿಗೆ ಸಂದೇಶ ರವಾನೆ ಆಗುತ್ತಾ ಹೇಗೆ ಅಂತ? ಇಲ್ಲ ಸರ್, ಈಗ ಒಂದು ತಂದೆ ತಾಯಿಗೆ ಒಂದು 5-6 ಜನ ಮಕ್ಕಳಿರ್ತಾರೆ. ದೊಡ್ಡವರು ಚಿಕ್ಕವರು ಸಣ್ಣವರು ಎಲ್ಲರೂ ಇರ್ತಾರೆ. ಎಲ್ಲರೂ ಒಂದೇ ಥರ ಇರೋದಿಲ್ಲ. ಇದು ನಮ್ಮ ಮನೆ. ಅಪ್ಪ ಅಮ್ಮ ಏನು ಹೇಳ್ತಾರೋ ಕೊನೆಗೆ ನಾವು ಕೇಳ್ಕೊಂಡು ಹೋಗ್ಬೇಕಾಗತ್ತೆ. ಅದೇ ನಮ್ಮ ಸಿದ್ಧಾಂತ. ಸರ್, ಎಲ್ಲ ಸರಿ ಹೋಗುತ್ತೆ ಅಂತಾರೆ ಇದು? ಹೌದು, ನಿಜ. ಧನ್ಯವಾದ ಅಣ್ಣ. ಏನು ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂಥ BY ವಿಜಯೇಂದ್ರ ಅವರಿಗೆ ಶಕ್ತಿ ತುಂಬ ಹಿನ್ನೆಲೆಯಲ್ಲಿ ಏನು ದಾವಣಗೆರೆಯಲ್ಲಿ ಒಂದು ಸಭೆ ಮಾಡಬೇಕಂತೇಳಿ ಏನು ಈಗಾಗಲೇ BY ವಿಜಯೇಂದ್ರ ಅವರ ಪರವಾಗಿರುವಂತಹ ಮಾಜಿ ಶಾಸಕರು ಸಚಿವರು ಒಂದು ಸಭೆ ಸೇರಲು ನಿರ್ಧರಿಸಿರುವಂಥದ್ದು. ಏನು ಈ ಪೂರ್ವಭಾವಿ ಸಭೆ ಹಿನ್ನೆಲೆಯಲ್ಲಿ ಸಭೆಗೂ ಮುನ್ನ ಏನು ಟೆಂಪಲ್ ರನ್ನನ್ನು ಸಹ ಆರಂಭಿಸಿರುವಂಥದ್ದು ತಾವೀಗ ದೃಶ್ಯದಲ್ಲಿ ನೋಡ್ತಿರ್ಬೋದು. ಏನು ಪ್ರಮುಖ ಮಾಜಿ ಶಾಸಕರು ಸಚಿವರುಗಳು ಮತ್ತು BY ವಿಜಯೇಂದ್ರ ಅವರ ಆಪ್ತರು ಏನು ಈಗಾಗಲೇ ನಗರದ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿ ಆಶೀರ್ವಾದ ಪಡೆಯುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಏನು ಬಾತಿಯಲ್ಲಿ ಅಂದರೆ ಹರಿಹರ ತಾಲೂಕಿನ ಬಾತಿಯಲ್ಲಿರುವಂತಹ ರೇವಣಸಿದ್ದೇಶ್ವರ ಸ್ವಾಮಿ ಮಠಕ್ಕೆ ಭೇಟಿ ಕೊಟ್ಟು ಅಲ್ಲಿಯೂ ಸಹ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆಯುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇದಾದ ನಂತರ ಈಗ ಮುಂದೆ ಅವನು ಖಾಸಗಿ ಹೋಟ್ಲಿನಲ್ಲಿ ಒಂದು ಸಭೆಯನ್ನು ಸಹ ಮಾಡ್ತಾರೆ. ಆ ಸಭೆಯಲ್ಲಿ ಮುಂದಿನ ಅಂದ್ರೇನು ವಿಜಯೇಂದ್ರ ಅವರ ಕುರಿತಾಗಿ ಮಾಡುವಂಥ ಸಮಾವೇಶದ ಏನು ಚರ್ಚೆ ಪೂರ್ವಭಾವಿ ಸಿದ್ಧತೆ ಚರ್ಚೆಯನ್ನು ಸಹ ಮಾಡ್ತಾರೆ. ವಿಜಯೇಂದ್ರ ಅವರಿಗೆ ಯಾವ ರೀತಿ ಬಲ ತುಂಬಬೇಕು ಅನ್ನುವಂಥ ಒಂದು ಸಾಕಷ್ಟು ವಿಚಾರಗಳು ಸಹ ಅಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆಗಳಿರುವಂಥದ್ದು. ಅದರ ಜೊತೆಗೆ ಏನು ಈಗಿನ ಸದ್ಯದ ಬೆಳವಣಿಗೆಗಳು ಅಂದರೆ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಸಹ ರಾಜ್ಯದಲ್ಲಿ ಆಗ್ತಿರುವಂಥದ್ದು. ಸೊ ಆ ವಿಚಾರವಾಗಿ ಏನು ಚರ್ಚೆಗಳನ್ನು ಮಾಡಿ ಏನು ಅದ್ರ ಕುರಿತಾಗಿ ಸಾಕಷ್ಟು ಚರ್ಚೆ ಆಗುವಂಥ ಸಾಧ್ಯತೆಗಳಿರುವಂಥದ್ದು. ಸೊ ಇಲ್ಲಿ ಏನು ಮಾಜಿ ಶಾಸಕರು ಅಂತ ಸೊ ಅವ್ರನ್ನ ಸಹ ಮಾತಾಡ್ತಾ ಹೋಗ್ತೀನಿ. ಸರ್, ಏನೇನು ಸಭೆಯಲ್ಲಿ ಏನೇನು ಚರ್ಚೆ ಆಗೋ ಸಾಧ್ಯತೆ? ಇಲ್ಲ, ಸಭೆಯಲ್ಲಿ ಇಲ್ಲಿ ಬಂದಿರತಕ್ಕಂಥ ಮಾಜಿ ಮಂತ್ರಿಗಳು ಮಾಜಿ ಶಾಸಕರ ಒಟ್ಟಾರೆ ಅಭಿಪ್ರಾಯವನ್ನು ಕ್ರೋಢೀಕರಣ ಮಾಡ್ತೀವಿ. ಈ ರಾಜ್ಯದಲ್ಲಿ ಪಕ್ಷವನ್ನು ಯಾವ ರೀತಿ ಕಟ್ಟಬೇಕು ಮತ್ತು ಮಾಜಿ ಶಾಸಕರು ಅಂದ ತಕ್ಷಣ ಸುಮ್ಮನೆ ಮನೇಲಿ ಕೂತ್ಕೊಳ್ಳೋರಲ್ಲ, ಅವರು ಕೂಡ ಮುಂದೆ ಎಲ್ಲ ಆಲಿಗಳಾಗಿ ಬರ್ತಕ್ಕಂಥವ್ರು. ಅವ್ರಿಗೂ ಜವಾಬ್ದಾರಿ ಇದೆ. ಅವ್ರನ್ನೂ ಸಾವಿರಾರು ಜನ ಕಾರ್ಯಕರ್ತರು ಅವ್ರು ನಂಬಿದ್ದಾರೆ. ಮತ್ತು ನಮ್ಮ ಪಕ್ಷ ಭಾಳ ದೊಡ್ಡದಿದೆ, ನಮ್ಮ ಮೇಲೂ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಹಂಗಾಗಿ ನಾವು ಈ ಸಭೆಯಲ್ಲಿ ಅನೇಕ ನಿರ್ಣಯಗಳನ್ನು ಮಾಡೋದಿದೆ. ಚರ್ಚೆಗಳ ಮೂಲಕ ಅಭಿಪ್ರಾಯ ತಗೊಂಡು ಆನಂತರ ಮುಂದಿನ ವಿಷಯಗಳನ್ನ ತಮಗೆಲ್ಲ ತಿಳಿಸ್ತೀವಿ ನಾವು. ಸರ್, ಈ ಸಭೆ ಮೂಲಕ ಯತ್ನಾಳ್ ಅವ್ರಿಗೆ ಏನಾದರೂ ಸಂದೇಶ ಕೊಡೋಕೆ ಹೋಗ್ತಿದ್ರೆ ಹೇಗೆ ಅಂತ? ಇಲ್ಲ, ಯತ್ನಾಳ್ ಅವರು ನಮ್ಮ ನಾಯಕರು, ಅವ್ರು ಹಿರಿಯರಿದ್ದಾರೆ. ಅವ್ರ ಬಗ್ಗೆ ಮಾತ್ರ ನಮ್ಮ ಮನೇಲಿ ನಮ್ಮವ್ರನ್ನೇ ನಾವು ಬಯೋಕ್ಕಾಗತ್ತಾ? ನಮ್ಮ ಪಕ್ಷ ಕಟ್ಟಿಕೊಳ್ಬೇಕು. ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪಕ್ಷ ಕಟ್ಟಿ ಮುಂದೆ ಸರ್ಕಾರ ಬರೋದಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲಕ್ಕೂ ನಾವೆಲ್ಲರೂ ಕೂಡ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಗಳು. ಅಂದರೆ ಸರ್, ಈಗ ಯತ್ನಾಳ್ ಮತ್ತು ವಿಜಯೇಂದ್ರ ಅವ್ರ ನಡುವಿನ ಏನು ಈ ಮುಸುಕಿನ ಗುದ್ದಾಟ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿರುವಂಥದ್ದು. ಸೊ ತಾವೀಗ ವಿಜಯೇಂದ್ರ ಅವರಿಗೆ ಶಕ್ತಿ ತುಂಬುವ ವಿಚಾರದಲ್ಲಿ ಸಭೆ ಮಾಡ್ತಿರುವಂಥದ್ದು. ಸೊ ಈ ಮುಖಾಂತರ ಏನಾದರೂ ಅವರಿಗೆ ಸಂದೇಶ ರವಾನೆ ಆಗುತ್ತಾ ಹೇಗೆ ಅಂತ? ಇಲ್ಲ ಸರ್, ಈಗ ಒಂದು ತಂದೆ ತಾಯಿಗೆ ಒಂದು 5-6 ಜನ ಮಕ್ಕಳಿರ್ತಾರೆ.
ದೊಡ್ಡವರು ಚಿಕ್ಕವರು ಸಣ್ಣವರು ಎಲ್ಲರೂ ಇರ್ತಾರೆ. ಎಲ್ಲರೂ ಒಂದೇ ಥರ ಇರೋದಿಲ್ಲ. ಇದು ನಮ್ಮ ಮನೆ. ಅಪ್ಪ ಅಮ್ಮ ಏನು ಹೇಳ್ತಾರೋ ಕೊನೆಗೆ ನಾವು ಕೇಳ್ಕೊಂಡು ಹೋಗ್ಬೇಕಾಗತ್ತೆ. ಅದೇ ನಮ್ಮ ಸಿದ್ಧಾಂತ. ಸರ್ ಎಲ್ಲ ಸರಿ ಹೋಗುತ್ತೆ ಅಂತಾರೆ ಇದು. ಹೌದು, ನಿಜ. ಧನ್ಯವಾದ ಅಣ್ಣ. ಏನು ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂಥ BY ವಿಜಯೇಂದ್ರ ಅವರಿಗೆ ಶಕ್ತಿ ತುಂಬ ಹಿನ್ನೆಲೆಯಲ್ಲಿ ಏನು ದಾವಣಗೆರೆಯಲ್ಲಿ ಒಂದು ಸಭೆ ಮಾಡಬೇಕಂತೇಳಿ ಏನು ಈಗಾಗಲೇ BY ವಿಜಯೇಂದ್ರ ಅವರ ಪರವಾಗಿರುವಂತಹ ಮಾಜಿ ಶಾಸಕರು ಸಚಿವರು ಒಂದು ಸಭೆ ಸೇರಲು ನಿರ್ಧರಿಸಿರುವಂಥದ್ದು. ಏನು ಈ ಪೂರ್ವಭಾವಿ ಸಭೆ ಹಿನ್ನೆಲೆಯಲ್ಲಿ ಸಭೆಗೂ ಮುನ್ನ ಏನು ಟೆಂಪಲ್ ರನ್ನನ್ನು ಸಹ ಆರಂಭಿಸಿರುವಂಥದ್ದು ತಾವೀಗ ದೃಶ್ಯದಲ್ಲಿ ನೋಡುತ್ತಿರ್ಬೋದು. ಏನು ಆ ಪ್ರಮುಖ ಮಾಜಿ ಶಾಸಕರು ಸಚಿವರುಗಳು ಮತ್ತು BY ವಿಜಯೇಂದ್ರ ಅವರ ಆಪ್ತರು ಏನು ಈಗಾಗಲೇ ನಗರದ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿ ಆಶೀರ್ವಾದ ಪಡೆಯುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಏನು ಬಾತಿಯಲ್ಲಿ ಅಂದರೆ ಹರಿಹರ ತಾಲೂಕಿನ ಬಾತಿಯಲ್ಲಿರುವಂತಹ ರೇವಣಸಿದ್ದೇಶ್ವರ ಸ್ವಾಮಿ ಮಠಕ್ಕೆ ಭೇಟಿ ಕೊಟ್ಟು ಅಲ್ಲಿಯೂ ಸಹ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆಯುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇದಾದ ನಂತರ ಈಗ ಮುಂದೆ ಅವನು ಖಾಸಗಿ ಹೋಟ್ಲಿನಲ್ಲಿ ಒಂದು ಸಭೆಯನ್ನು ಸಹ ಮಾಡ್ತಾರೆ. ಆ ಸಭೆಯಲ್ಲಿ ಮುಂದಿನ ಅಂದ್ರೇನು ವಿಜಯೇಂದ್ರ ಅವರ ಕುರಿತಾಗಿ ಮಾಡುವಂಥ ಸಮಾವೇಶದ ಏನು ಚರ್ಚೆ ಪೂರ್ವಭಾವಿ ಸಿದ್ಧತೆ ಚರ್ಚೆಯನ್ನು ಸಹ ಮಾಡ್ತಾರೆ. ವಿಜಯೇಂದ್ರ ಅವರಿಗೆ ಯಾವ ರೀತಿ ಬಲ ತುಂಬಬೇಕು ಅನ್ನುವಂಥ ಒಂದು ಸಾಕಷ್ಟು ವಿಚಾರಗಳು ಸಹ ಅಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆಗಳಿರುವಂಥದ್ದು. ಅದರ ಜೊತೆಗೆ ಏನು ಈಗಿನ ಸದ್ಯದ ಬೆಳವಣಿಗೆಗಳು ಅಂದರೆ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಸಹ ರಾಜ್ಯದಲ್ಲಿ ಆಗ್ತಿರುವಂಥದ್ದು. ಸೊ ಆ ವಿಚಾರವಾಗಿ ಏನು ಚರ್ಚೆಗಳನ್ನು ಮಾಡಿ ಏನು ಅದ್ರ ಕುರಿತಾಗಿ ಸಾಕಷ್ಟು ಚರ್ಚೆ ಆಗುವಂಥ ಸಾಧ್ಯತೆಗಳಿರುವಂಥದ್ದು. ಸೊ ಇಲ್ಲಿ ಏನು ಮಾಜಿ ಶಾಸಕರು ಅಂತ ಸೊ ಅವ್ರನ್ನ ಸಹ ಮಾತಾಡ್ತಾ ಹೋಗ್ತೀನಿ. ಸರ್ ಏನೇನು ಸಭೆಯಲ್ಲಿ ಏನೇನು ಚರ್ಚೆ ಆಗೋ ಸಾಧ್ಯತೆ ಇಲ್ಲ, ಸಭೆಯಲ್ಲಿ ಇಲ್ಲಿ ಬಂದಿರತಕ್ಕಂಥ ಮಾಜಿ ಮಂತ್ರಿಗಳು ಮಾಜಿ ಶಾಸಕರ ಒಟ್ಟಾರೆ ಅಭಿಪ್ರಾಯವನ್ನು ಕ್ರೋಢೀಕರಣ ಮಾಡ್ತೀವಿ. ಈ ರಾಜ್ಯದಲ್ಲಿ ಪಕ್ಷವನ್ನು ಯಾವ ರೀತಿ ಕಟ್ಟಬೇಕು ಮತ್ತು ಮಾಜಿ ಶಾಸಕರು ಅಂದ ತಕ್ಷಣ ಸುಮ್ಮನೆ ಮನೇಲಿ ಕೂತ್ಕೊಳ್ಳೋರಲ್ಲ. ಅವರು ಕೂಡ ಮುಂದೆ ಎಲ್ಲ ಆಲಿಗಳಾಗಿ ಬರ್ತಕ್ಕಂಥವ್ರು. ಅವ್ರಿಗೂ ಜವಾಬ್ದಾರಿ ಇದೆ. ಅವ್ರನ್ನೂ ಸಾವಿರಾರು ಜನ ಕಾರ್ಯಕರ್ತರು ಅವ್ರು ನಂಬಿದ್ದಾರೆ. ಮತ್ತು ನಮ್ಮ ಪಕ್ಷ ಭಾಳ ದೊಡ್ಡದಿದೆ, ನಮ್ಮ ಮೇಲೂ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಹಂಗಾಗಿ ನಾವು ಈ ಸಭೆಯಲ್ಲಿ ಅನೇಕ ನಿರ್ಣಯಗಳನ್ನು ಮಾಡೋದಿದೆ. ಚರ್ಚೆಗಳ ಮೂಲಕ ಅಭಿಪ್ರಾಯ ತಗೊಂಡು ಆನಂತರ ಮುಂದಿನ ವಿಷಯಗಳನ್ನ ತಮಗೆಲ್ಲ ತಿಳಿಸ್ತೀವಿ ನಾವು. ಸರ್ ಈ ಸಭೆ ಮೂಲಕ ಯತ್ನಾಳ್ ಅವ್ರಿಗೆ ಏನಾದರೂ ಸಂದೇಶ ಕೊಡೋಕೆ ಹೋಗ್ತಿದ್ರೆ ಹೇಗೆ ಅಂತ? ಇಲ್ಲ, ಯತ್ನಾಳ್ ಅವರು ನಮ್ಮ ನಾಯಕರು, ಅವ್ರು ಹಿರಿಯರಿದ್ದಾರೆ. ಅವ್ರ ಬಗ್ಗೆ ಮಾತ್ರ ನಮ್ಮ ಮನೇಲಿ ನಮ್ಮವ್ರನ್ನೇ ನಾವು ಬಯೋಕ್ಕಾಗತ್ತಾ? ನಮ್ಮ ಪಕ್ಷ ಕಟ್ಟಿಕೊಳ್ಬೇಕು. ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪಕ್ಷ ಕಟ್ಟಿ ಮುಂದೆ ಸರ್ಕಾರ ಬರೋದಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲಕ್ಕೂ ನಾವೆಲ್ಲರೂ ಕೂಡ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಗಳು. ಅಂದರೆ ಸರ್ ಈಗ ಯತ್ನಾಳ್ ಮತ್ತು ವಿಜಯೇಂದ್ರ ಅವ್ರ ನಡುವಿನ ಏನು ಈ ಮುಸುಕಿನ ಗುದ್ದಾಟ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿರುವಂಥದ್ದು. ಸೊ ತಾವೀಗ ವಿಜಯೇಂದ್ರ ಅವರಿಗೆ ಶಕ್ತಿ ತುಂಬುವ ವಿಚಾರದಲ್ಲಿ ಸಭೆ ಮಾಡ್ತಿರುವಂಥದ್ದು. ಸೊ ಈ ಮುಖಾಂತರ ಏನಾದರೂ ಅವರಿಗೆ ಸಂದೇಶ ರವಾನೆ ಆಗುತ್ತಾ ಹೇಗೆ ಅಂತ? ಇಲ್ಲ ಸರ್, ಈಗ ಒಂದು ತಂದೆ ತಾಯಿಗೆ ಒಂದು 5-6 ಜನ ಮಕ್ಕಳಿರ್ತಾರೆ. ದೊಡ್ಡವರು ಚಿಕ್ಕವರು ಸಣ್ಣವರು ಎಲ್ಲರೂ ಇರ್ತಾರೆ. ಎಲ್ಲರೂ ಒಂದೇ ಥರ ಇರೋದಿಲ್ಲ. ಇದು ನಮ್ಮ ಮನೆ. ಅಪ್ಪ ಅಮ್ಮ ಏನು ಹೇಳ್ತಾರೋ ಕೊನೆಗೆ ನಾವು ಕೇಳ್ಕೊಂಡು ಹೋಗ್ಬೇಕಾಗತ್ತೆ. ಅದೇ ನಮ್ಮ ಸಿದ್ಧಾಂತ. ಸರ್ ಎಲ್ಲ ಸರಿ ಹೋಗುತ್ತೆ ಅಂತಾರೆ ಇದು. ಹೌದು, ನಿಜ. ಧನ್ಯವಾದ ಅಣ್ಣ. ಏನು ಇದಿಷ್ಟು ಮಾಜಿ ಶಾಸಕರ ಮಾತಾಗಿತ್ತು. ಏನು ಸದ್ಯ ಈಗ ಖಾಸಗಿ ಹೋಟೆಲ್ನಲ್ಲಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಸಭೆ ನಡೆಯುವಂಥದ್ದು. ಆ ಸಭೆಯ ನಂತರ ಏನು ಮುಂದಿನ ವಿಚಾರಗಳ ಕುರಿತಾಗಿ ಮಾಹಿತಿ ನೀಡುವುದಾಗಿ ಏನು ಈಗಾಗಲೇ ಹೇಳಿರುವಂಥದ್ದು. ಸೊ ಕಾದು ನೋಡಬೇಕು ಈ ಸಭೆಯಲ್ಲಿ ಏನೇನು ತೀರ್ಮಾನಗಳಾಗುತ್ತೆ, ಮುಂದಿನ ಸಮಾವೇಶದ ಕುರಿತು ಯಾವ್ಯಾವ ರೂಪರೇಷೆಗಳನ್ನ ಸಿದ್ಧ ಮಾಡ್ತಾರೆ ಅನ್ನೋದನ್ನು ಏನು ಕೆಲವೇ ಕ್ಷಣದಲ್ಲಿ ನಾವು ಸಹ ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಕ್ಯಾಮ್ರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.